ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. 4 ಮತ್ತು 5 ಏಪ್ರಿಲ್ 2021ರ ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಎಂದಿನಂತೆ 25 ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆಗಳಿರ್ತವೆ. 10 ಸೆಕೆಂಡ್ ಕಾಲಾವಕಾಶ. ಸರಣಿಯನ್ನು ನೋಡ್ಕೊತಿದ್ದೀರಾ? ಟೆಲಿಗ್ರಾಮ್ ಹ್ಯಾಂಡಲ್ಸ್ ಈ ರೀತಿ ಇದೆ, ಫಾಲೋ ಮಾಡ್ಬೋದು. @ಕರ್ನಾಟಕ ಪೊಲೀಸ್ 1947ನ ಈ ವರ್ಷದ PSI ಮತ್ತು PC ಪರೀಕ್ಷೆಯ ತಯಾರಿ ನಡೆಸ್ತಿರೋರು ಫಾಲೋ ಮಾಡಿ, ಜಾಯ್ನ್ ಆಗಿ. ಅಲ್ಲಿ ಮಾಡಲ್ ಕ್ವಶನ್ ಪೇಪರ್ಸ್ ಮತ್ತೆ ಮಾಕ್ ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ. ಇನ್ನು ನಮ್ಮ ಮೇನ್ ಗ್ರೂಪ್ SBK ಕನ್ನಡನ ಜಾಯ್ನ್ ಆಗ್ಬೋದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗಾಗಿ. ನಿನ್ನೆ ಪ್ರಶ್ನೋತ್ತರಗಳನ್ನು ರಿವಿಷನ್ ಮಾಡೋಣ. ಅಂದರೆ 3-4-2021ರ ಪ್ರಶ್ನೋತ್ತರಗಳನ್ನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಲಾಗಿದೆ, ಹೋಗಿ ನೋಡ್ಕೋಬೋದು. ಅಂತಾರಾಷ್ಟ್ರೀಯ ಮಕ್ಕಳ ದಿನವನ್ನು ನಾವು ಪ್ರತಿ ವರ್ಷ 2 ಮಾರ್ಚ್ರಂದು ಆಚರಣೆ ಮಾಡ್ತೀವಿ. ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನವನ್ನು ಅಂತಾರಾಷ್ಟ್ರೀಯ ಮಕ್ಕಳ ಪುಸ್ತಕ ದಿನವನ್ನು 2 ಏಪ್ರಿಲ್ ಅಂದು ಆಚರಣೆ ಮಾಡ್ತೀವಿ. 3ನೇ ತಾರೀಕಿನ ವಿಡಿಯೋವನ್ನು ನೋಡಿದ್ರೆ ಸಂಪೂರ್ಣವಾಗಿ ಅದರ ಬಗ್ಗೆ ಹೇಳಲಾಗಿದೆ ವಿಡಿಯೋದಲ್ಲಿ. ಒಪ್ಪಂದದ ಪ್ರಕಾರ ನೇಪಾಳಕ್ಕೆ 800 ಕೋಟಿ ನೇಪಾಳಿ ರೂಪಾಯಿಗಳನ್ನು ಘೋಷಣೆ ಮಾಡಿದಂಥ ದೇಶ ನಮ್ಮ ಭಾರತ. ಯಾವ ಸರೋವರವನ್ನು ಸಂರಕ್ಷಿತ ಗದ್ದೆ ಎಂದು ಘೋಷಿಸಲಾಗಿದೆ? ದಾಲ್ ಸರೋವರವನ್ನು ಸಂರಕ್ಷಿತ ಸರೋವರ ಅಂತ ಘೋಷಿಸಲಾಗಿದೆ. ಶ್ರೀನಗರದಲ್ಲಿ ಇದು ಕಂಡುಬರುತ್ತೆ. ಪ್ರಾಣಿಗಳಿಗೆ ವಿಶ್ವದ ಮೊಟ್ಟಮೊದಲ COVID-19 ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂಥ ದೇಶ ರಷ್ಯಾ ಆಗಿರುತ್ತೆ. ಇಂಪಾರ್ಟೆಂಟ್ ಇದು. ಚಿರಂಜೀವಿ ಆರೋಗ್ಯ ವಿಮಾ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಆರೋಗ್ಯ ವಿಮೆಯನ್ನು ನೀಡಿದಂಥ ದೇಶದ ಮೊಟ್ಟಮೊದಲ ರಾಜ್ಯ ರಾಜಸ್ಥಾನ. ಇದು ಕೂಡ ಇಂಪಾರ್ಟೆಂಟು. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಾರ್ವಜನಿಕ ರಜಾ ದಿನವನ್ನು ಯಾವ ದಿನವಾಗಿ ಘೋಷಿಸಿದೆ? ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಒಂದು ಸಾರ್ವಜನಿಕ ರಜಾ ದಿನವನ್ನು ಹೊಸದಾಗಿ ಘೋಷಿಸಿದೆ. 14 ಏಪ್ರಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ. ಅವರ 130ನೇ ಜನ್ಮದಿನ ಈ ವರ್ಷ ಬರುತ್ತೆ. ಸೊ ಈ ವರ್ಷದಿಂದ ಪ್ರತಿ ವರ್ಷ ಏಪ್ರಿಲ್ 14ನೇ ತಾರೀಕು ಸಾರ್ವಜನಿಕ ರಜಾ ದಿನ ಇರುತ್ತೆ. ಇತ್ತೀಚೆಗೆ ONGCಯ CMD ಆಗಿ ಹೆಚ್ಚುವರಿ ಅಧಿಕಾರವನ್ನು ವಹಿಸಿಕೊಂಡಂಥವರು ಸುಭಾಷ್ ಕುಮಾರ್. ಪೇಟಿಎಂ ಮನಿ ತನ್ನ R&D ಕೇಂದ್ರವನ್ನು ಪುಣೆಯಲ್ಲಿ ತೆರೆಯುತ್ತೆ. ಇತ್ತೀಚೆಗೆ ಶಾಂತಿರ್ ಓಗ್ರೋ ಸೇನಾ 2021ರ ಮಿಲಿಟರಿ ವ್ಯಾಯಾಮದಲ್ಲಿ ಭಾರತೀಯ ಸೇನೆ ಭಾಗವಹಿಸುವಂತಹ ಯಾವ ದೇಶದ ಸೈನ್ಯ ಜೊತೆ ಭಾಗವಹಿಸುತ್ತೆ ಅಂದರೆ ಬಾಂಗ್ಲಾದೇಶ. ಇತ್ತೀಚೆಗೆ ಪಶ್ಚಿಮ ಘಟ್ಟದ ಸಂಶೋಧನಾ ತಂಡ ನೂತನವಾದಂಥ ಒಂದು ಜಾತಿಯ ಪ್ರಭೇದವನ್ನು ಕಂಡುಹಿಡಿದಿದೆ. ಹೊಸ ಜಾತಿ ಪ್ರಭೇದ ಯಾವುದು ಅಂತ ಕೇಳಿದ್ದಾರೆ. ಚಿಟ್ಟೆ ಒಂದು ನೂತನ ಚಿಟ್ಟೆಯಲ್ಲಿ ಹೊಸ ಜಾತಿ ಪ್ರಭೇದವನ್ನು ಪಶ್ಚಿಮ ಘಟ್ಟದಲ್ಲಿ ಸಂಶೋಧನಾ ತಂಡ ಕಂಡುಹಿಡಿದಿದೆ. ಇದನ್ನೆಲ್ಲ ನೀವು ಟೆಲಿಗ್ರಾಮಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪಡ್ಕೋಬಹುದು. ಜೊತೆಗೆ ನಮ್ಮ ಅಫಿಷಿಯಲ್ ವೆಬ್ಸೈಟ್ ಆದಂಥ sbkkannada.com ಅಲ್ಲಿ ಹೋಗಿ ಕೂಡ ಪಡ್ಕೋಬಹುದಾಗಿರುತ್ತೆ. ಇವಾಗ ಒಂದಿಷ್ಟು ಇಂಪಾರ್ಟೆಂಟ್ ಆರ್ಟಿಕಲ್ಸ್ ನೋಡೋಣ. ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ನೂತನ ಅಧ್ಯಕ್ಷರ ನೇಮಕಾತಿಯಾಗಿದೆ. ಶಿವಶಂಕರಪ್ಪ ಅವರು ನೂತನ ಅಧ್ಯಕ್ಷರಾಗಿ ಆಗಿದ್ದಾರೆ. ಕರ್ನಾಟಕ ಲೋಕಸೇವಾ ಆಯೋಗ KPSC ಹಾಲಿ ಸದಸ್ಯರಾಗಿರ್ತಕ್ಕಂಥ ಶಿವಶಂಕರಪ್ಪ ಸಾಹುಕಾರ್ ಅವರನ್ನ ಆಯೋಗದ ನೂತನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ರಾಜ್ಯಪಾಲರಾದಂಥ ವಜುಭಾಯಿ ವಾಲಾ ಅವರು ಶನಿವಾರ ಆದೇಶವನ್ನು ಹೊರಡಿಸಿರ್ತಾರೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹೆಮ್ಮನಾಳ ಗ್ರಾಮದ ಶಿವಶಂಕರಪ್ಪರವರು 2019ರ ಸೆಪ್ಟೆಂಬರ್ 3ರಂದು ಆಯೋಗದ ಸದಸ್ಯರಾಗಿ ನೇಮಕಗೊಂಡಿದ್ದರು. ಕೃಷಿ ಎಂಜಿನಿಯರಿಂಗ್ ಪದವೀಧರರಾಗಿದ್ದು ಇವರ ಅಧಿಕಾರಾವಧಿ 3 ವರ್ಷ ಇರುತ್ತೆ. 3.5 ವರ್ಷ. ಇಲ್ಲಿಂದ 3.5 ವರ್ಷಗಳ ಕಾಲ KPSC ಅಧ್ಯಕ್ಷರಾಗಿ ಇವರು ಕೆಲಸ ಮಾಡ್ತಾರೆ. ಹಾಗಿದ್ರೆ ಈಗ ನಿವೃತ್ತಿ ಹೊಂದಂತ IAS ಅಧಿಕಾರಿ ಅಂದ್ರೆ ಪ್ರೆಸೆಂಟ್ ಇದ್ದಂಥವರು ಈಗ ನಿವೃತ್ತರಾಗಿರ್ತಕ್ಕಂಥವ್ರು ಷಡಕ್ಷರಿ ಸ್ವಾಮಿ ಅವರು KPSC ಅಧ್ಯಕ್ಷರ ಹುದ್ದೆಯಿಂದ ಶನಿವಾರ ನಿವೃತ್ತರಾಗಿದ್ದಾರೆ. ಅವರ ಸ್ಥಾನಕ್ಕೆ ಶಿವಶಂಕರಪ್ಪರವರು ಬಂದಿರ್ತಾರೆ, KPSCಯ ನೂತನ ಅಧ್ಯಕ್ಷರು. ವಿಜ್ಞಾನಿ ನಂಬಿ ನಾರಾಯಣ್ ಅಕ್ರಮ ಬಂಧನ ಸುಪ್ರೀಂ ಕೋರ್ಟ್ ವರದಿ ಸಲ್ಲಿಕೆಯಾಗಿದೆ. ಬೇಹುಗಾರಿಕೆಯಲ್ಲಿ ತೊಡಗಿದ್ದರು ಅಂತ ಆರೋಪದ ಮೇಲೆ ಇಸ್ರೋದ ವಿಜ್ಞಾನಿಯಾಗಿದ್ದಂತಹ ಡಾಕ್ಟರ್ ನಂಬಿ ನಾರಾಯಣ್ ಅವರನ್ನ ಅಕ್ರಮವಾಗಿ ಬಂಧಿಸಿಟ್ಟು ಅವರಿಗೆ ಭಾರಿ ಮುಜುಗರ ಮತ್ತು ಯಾತನೆಯನ್ನು ಉಂಟು ಮಾಡಿದಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ನಡೆಸಿದಂಥ ಉನ್ನತ ಮಟ್ಟದ ತನಿಖೆ ವರದಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ವೆರಿ ಇಂಪಾರ್ಟೆಂಟ್ ಇದು. ಸಮಿತಿಯು ಮುಚ್ಚಿಟ್ಟ ಲಕೋಟೆಯಲ್ಲಿ ತನ್ನ ವರದಿಯನ್ನು ಇತ್ತೀಚೆಗೆ ಸಲ್ಲಿಸಿದೆ ಅಂತ ಮೂಲಗಳು ತಿಳಿಸಿರ್ತವೆ. ಇದ್ರ ಬಗ್ಗೆ ನೋಡ್ಕೊಳ್ಳೋದಾದ್ರೆ 2018ರ ಸೆಪ್ಟೆಂಬರ್ 14ನೇ ತಾರೀಕು ಸುಪ್ರೀಂ ಕೋರ್ಟ್ ಏನ್ ಮಾಡಿತ್ತು? ನಿವೃತ್ತ ನ್ಯಾಯಮೂರ್ತಿ DK ಜೈನ್ ಇವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು. ಅಲ್ಲಿ ಈ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಅವರಿಗೆ ಹೇಳಿತ್ತು. ಜೊತೆಗೆ ನಂಬಿ ನಾರಾಯಣ್ ಅವರಿಗೆ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಕೇರಳ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೂಡ ಕೊಟ್ಟಿರ್ತದೆ. ದೇಶದ ಬಾಹ್ಯಾಕಾಶ ಯೋಜನೆಗಳಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇತರೆ ಮೂವರೊಂದಿಗೆ ಸೇರಿ ವಿದೇಶಗಳಿಗೆ ಮಾರಾಟ ಮಾಡಿದ್ದಾರೆ ಅಂತ ಆರೋಪ ಮಾಡಿ 1994ರಲ್ಲಿ ನಂಬಿ ನಾರಾಯಣ್ ಅವರನ್ನ ಬಂಧನ ಮಾಡಲಾಗಿರ್ತದೆ. ಆಗ ಅವರು ನಮ್ಮ ಇಸ್ರೋದ ಕ್ರಯೋಜೆನಿಕ್ ಪ್ರಾಜೆಕ್ಟ್ನ ನಿರ್ದೇಶಕರಾಗಿರ್ತಾರೆ. ಕೇರಳದ ಪೊಲೀಸರು ಇಡೀ ಪ್ರಕರಣವನ್ನ ತಿರುಚಿ ಅವರ ವಿರುದ್ಧ ಆರೋಪ ಮಾಡಿರ್ತಾರೆ ಅಂತ ಅವರು ಹೇಳಿರ್ತಾರೆ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಅವರು ಮಾಡಿದಂತ ಆರೋಪ, ಆ ತಂತ್ರಜ್ಞಾನ ಇರುತ್ತೆ, ಆ ತಂತ್ರಜ್ಞಾನ 94ನೇ ಇಸ್ವಿಯಲ್ಲಿ ಅಸ್ತಿತ್ವದಲ್ಲೇ ಇರೋದಿಲ್ಲ ಅಂತ ವಿಜ್ಞಾನಿಗಳು ತಿಳಿಸಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅದನ್ನ CBIಗೆ ಕೊಡಲಾಗಿರ್ತದೆ. CBI ತನಿಖೆಯನ್ನು ಮಾಡಿ ನಾರಾಯಣ್ ಅವರನ್ನ ದೋಷ ಮುಕ್ತರನ್ನಾಗಿ ಮಾಡುತ್ತದೆ.
ರೀಸೆಂಟ್ ಆಗಿ ಇವ್ರಿಗೆ ಸಂಬಂಧಪಟ್ಟಿರಕ್ಕಂತ ಒಂದು ಸಿನಿಮಾ ಕೂಡ ಬರ್ತಾ ಇದೆ ರಾಕೆಟ್ರಿ ಅಂತ, ನೀವು ಅದನ್ನ ಗಮನಿಸಬಹುದು. ಪಟ್ಟದಕಲ್ಲು ವಿಜಯ ಸ್ತಂಭಕ್ಕೆ ಹಿತ್ತಾಳೆ ಉಂಗುರದ ಆಸರೆ. ವಿಶ್ವ ಪಾರಂಪರಿಕ ತಾಣವಾದಂತಹ ಪಟ್ಟದಕಲ್ಲಿನಲ್ಲಿ ಬಿರುಕು ಬಿಟ್ಟಿರುವಂತಹ ಚಾಲುಕ್ಯರ ಕಾಲದ ವಿಜಯ ಸ್ತಂಭ ಹೋಳಾಗಿ ಕೆಳಗೆ ಬೀಳಬಾರ್ದು ಅಂತ ಅದನ್ನ ತಡಿಬೇಕು ಅಂತ ಹೇಳಿ ಎಎಸ್ಐ ಭಾರತೀಯ ಪುರಾತತ್ವ ಇಲಾಖೆ ಅಂತ ಕರಿತೀವಿ, ಹಿತ್ತಾಳೆಯ ಬೃಹತ್ ಉಂಗುರವನ್ನ ಅದಕ್ಕೆ ಅಳವಡಿಕೆ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸಬಹುದು ಚಿತ್ರದಲ್ಲಿ. 1200 ವರ್ಷಗಳಷ್ಟು ಹಳೆಯ ಕಂಬ ಅಪಾಯದಂಚಿನಲ್ಲಿರೋದ್ರ ಬಗ್ಗೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಪ್ರಕಟ ಮಾಡಲಾಗಿತ್ತು. ಪಲ್ಲವರೊಂದಿಗೆ ಯುದ್ಧ ಗೆದ್ದ ನೆನಪಿನ ಉಲ್ಲೇಖ ಇದರಲ್ಲಿ ಕಾಣಬಹುದು ನಾವು. ವಿಜಯ ಸ್ತಂಭ ಕ್ರಿಸ್ತ ಶಕ 730ರಿಂದ 742 ಅವಧಿಯಲ್ಲಿ ನಿರ್ಮಾಣವಾಗಿರ್ತದೆ. ಚಾಲುಕ್ಯರ ಚಕ್ರವರ್ತಿ 2ನೇ ವಿಕ್ರಮಾದಿತ್ಯ ಕಂಚಿಯ ಪಲ್ಲವರೊಡನೆ ಸತತ 3ನೇ ಬಾರಿಗೆ ಯುದ್ಧದಲ್ಲಿ ಗೆದ್ದ ನೆನಪಿಗೆ ಆತನ ಮಹಾರಾಣಿಯಾದ ಲೋಕ ಮಹಾದೇವಿ ಮತ್ತು ತ್ರೈಲೋಕ ಮಹಾದೇವಿ ಪಟ್ಟದಕಲ್ಲಿನಲ್ಲಿ ಲೋಕೇಶ್ವರ ಅಂದ್ರೆ ಈಗಿರ್ತಕ್ಕಂಥ ವಿರೂಪಾಕ್ಷ ಗುಡಿ ಹಾಗೂ ತ್ರೈಲೋಕೇಶ್ವರ ಅಂದ್ರೆ ಮಲ್ಲಿಕಾರ್ಜುನ ದೇವಾಲಯಗಳನ್ನ ನಿರ್ಮಿಸಿದ್ರು ಅಂತ ಈ ಉಲ್ಲೇಖದಲ್ಲಿ, ಈ ವಿಜಯ ಸ್ತಂಭದಲ್ಲಿ ನಾವು ಕಾಣಬಹುದಾಗಿರ್ತದೆ. ಸೊ ಇದ್ರ ಬಗ್ಗೆ ಭಾರತೀಯ ಪುರಾತತ್ವ ಇಲಾಖೆ ಇವಾಗ ಹಿತ್ತಳೆಯ ಬೃಹತ್ ಉಂಗುರವನ್ನು ಅಳವಡಿಸಿ ಸಂರಕ್ಷಣೆ ಮಾಡೋ ಕೆಲಸವನ್ನ ಮಾಡ್ತಾ ಇದೆ. ಸೊ ರಾಷ್ಟ್ರೀಯ ಪುರಸ್ಕಾರಗಳ ಬಗ್ಗೆ ನಿಮ್ಗೆ ಹೇಳಿದ್ದೆ, ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ನಮ್ಮ ರಾಜ್ಯದಲ್ಲಿ ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾದ ಏಕೈಕ ಗ್ರಾಮ ಪಂಚಾಯಿತಿ ಮೂಗನಹಳ್ಳಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ. ಸೊ ತಾಲೂಕಿನ ಮೂಗನಹಳ್ಳಿ ಗ್ರಾಮ ಪಂಚಾಯಿತಿ 2020 ಮತ್ತು 21ನೇ ಸಾಲಿನ ರಾಷ್ಟ್ರೀಯ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಈ ಒಂದು ಪುರಸ್ಕಾರಕ್ಕೆ ಒಂದು ಇದಾಗಿರ್ತದೆ. ಕೇಂದ್ರದ ಪಂಚಾಯತ್ ರಾಜ್ ಸಚಿವಾಲಯ ಈ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ರಾಜ್ಯದ ಏಕೈಕ ಗ್ರಾಮ ಪಂಚಾಯಿತಿ ಮೂಗನಹಳ್ಳಿ ಗ್ರಾಮ ಪಂಚಾಯಿತಿ ಆಗಿರ್ತದೆ. ಈ ಪ್ರಶಸ್ತಿ 5 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದ್ದು, ಪುರಸ್ಕಾರವನ್ನ ಏಪ್ರಿಲ್ 24ನೇ ತಾರೀಕು ಪಂಚಾಯತ್ ರಾಜ್ ದಿನ ಸೊ ಆ ಕಾರ್ಯಕ್ರಮವನ್ನು ನಡೆಸಿ ಕೊಡಲಾಗುತ್ತೆ. ಯಾವ ರೀತಿ ಆಯ್ಕೆ ಮಾಡ್ಕೋತಾರೆ ಅಂದ್ರೆ, ಪ್ರಶಸ್ತಿಗೆ ಆಯ್ಕೆ ಈ ರೀತಿ ಇದೆ. ಕೇಂದ್ರ ಪಂಚಾಯತ್ ರಾಜ್ ಇಲಾಖೆಯ ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ ಗ್ರಾಮ ಸಭಾ ಪುರಸ್ಕಾರ, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅವಾರ್ಡ್ ಮತ್ತು ರಾಷ್ಟ್ರೀಯ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ ಎಂಬ 4 ಪ್ರಶಸ್ತಿಗಳಿಗೆ ರಾಜ್ಯದ ಒಂದೊಂದು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಲಾಗುತ್ತೆ. ಅದರಲ್ಲಿ ಇವ್ರು ಗೆದ್ದಿರ್ತಕ್ಕಂಥದ್ದು ಮೂಗನಹಳ್ಳಿ ಗ್ರಾಮ ಪಂಚಾಯಿತಿ ಗೆದ್ದಿರ್ತಕ್ಕಂಥದ್ದು ಕೊನೆಯದು ರಾಷ್ಟ್ರೀಯ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿ. ಪ್ರತಿ ತಾಲೂಕಿನ ಒಂದು ಗ್ರಾಮ ಪಂಚಾಯಿತಿಯನ್ನು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಮಾಡಲಾಗುತ್ತೆ. ಅಲ್ಲಿ ಎಲ್ಲಾ ಮಾನದಂಡವನ್ನು ಪರಿಶೀಲಿಸಿ ಒಂದು ಪಂಚಾಯಿತಿಯನ್ನ ರಾಜ್ಯ ಮಟ್ಟಕ್ಕೆ ಶಿಫಾರಸು ಮಾಡಲಾಗುತ್ತೆ. ಮಾದರಿಯಾಗಿದ್ದು ಹೀಗೆ ನೋಡಿ, ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ, ಇಂಪಾರ್ಟೆಂಟು. ಮೂಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 12 ಶಾಲೆಗಳು, 11 ಅಂಗನವಾಡಿಗಳಿದ್ದು 3 ಮಾದರಿ ಅಂಗನವಾಡಿಗಳು ಅದರಲ್ಲಿ ಇರ್ತವೆ. 5 ಶಾಲೆಗಳಿಗೆ ಶಾಲಾವರಣವನ್ನ ನಿರ್ಮಾಣ ಮಾಡಲಾಗಿದೆ. 6 ಶಾಲೆಗಳಲ್ಲಿ ಮಳೆ ನೀರು ಸಂಗ್ರಹ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು 2 ಶಾಲೆಗಳಲ್ಲಿ ಕೈದೋಟಗಳನ್ನು ನಿರ್ಮಾಣ ಮಾಡಲಾಗಿರ್ತದೆ. ಹಳೆ ಶಾಲೆಗಳ ಕಟ್ಟಡಗಳನ್ನು ದುರಸ್ತಿ ಮಾಡಲಾಗಿದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ ಪ್ರತ್ಯೇಕ ಶೌಚಾಲಯ ನಿರ್ಮಾಣ, ಗ್ರಂಥಾಲಯ, ಮಾಹಿತಿ ಕೇಂದ್ರ ಸ್ಥಾಪನೆ ಇದೆಲ್ಲವನ್ನ ಮಾಡಲಾಗಿದೆ. ವಿದ್ಯಾರ್ಥಿಗಳ ಕೊರತೆಯಿಂದ ಮುಚ್ಚುವ ಸ್ಥಿತಿಯಲ್ಲಿದ್ದಂತಹ ಗ್ರಾಮದ ಶಾಲೆಯಲ್ಲಿ 25 ಮಕ್ಕಳು ದಾಖಲಾಗಿರ್ತಾರೆ. ಸೊ ಈ ಎಲ್ಲ ವಿಷಯಗಳನ್ನ ಪರಿಗಣಿಸಿ ಮೂಗನಹಳ್ಳಿ ಗ್ರಾಮ ಪಂಚಾಯಿತಿ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯಿತಿಯನ್ನು ಪುರಸ್ಕಾರವನ್ನ ಪಡ್ಕೊಂಡಿರ್ತದೆ. ರಾಷ್ಟ್ರೀಯ ಪುರಸ್ಕಾರಕ್ಕೆ ಆಯ್ಕೆಯಾದಂತಹ ರಾಜ್ಯದ ಏಕೈಕ ಪಂಚಾಯಿತಿ ಆಗಿರುತ್ತೆ. ಇವಾಗ MCQsಗಳ ಕಡೆ ಗಮನ ಕೊಡೋಣ. ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ 2023 ಎಲ್ಲಿ ನಡೆಯುತ್ತೆ? ನಾರ್ವೆ, ಉಜ್ಕಿಸ್ತಾನ, ಫಿನ್ಲ್ಯಾಂಡ್ ಯಾವುದು ಅಲ್ಲ. ವೇರ್ ವಿಲ್ ಮೆನ್ಸ್ ಬಾಕ್ಸಿಂಗ್ ವರ್ಲ್ಡ್ ಚಾಂಪಿಯನ್ಶಿಪ್ 2023 ಬಿ ಹೆಲ್ಡ್? ಉಜ್ಕಿಸ್ತಾನದಲ್ಲಿ 2023ರ ಪುರುಷರ ಬಾಕ್ಸಿಂಗ್ ವಿಶ್ವ ಚಾಂಪಿಯನ್ಶಿಪ್ ನಡೆಯಲಿದೆ. ಉಜ್ಕಿಸ್ತಾನದ ರಾಜಧಾನಿ ತಾಷ್ಕೆಂಟ್. ಅಧ್ಯಕ್ಷರು ಶವ್ಕತ್ ಮಿರ್ಜಿಯೋಯೆವ್. ಕರೆನ್ಸಿ ಉಜ್ಕಿಸ್ತಾನಿ ಸೋಮ್ ಅಂತ. 3.36 ಕೋಟಿ ಜನಸಂಖ್ಯೆಯನ್ನು ಉಜ್ಕಿಸ್ತಾನ ಹೊಂದಿದೆ 2019ರ ವಿಶ್ವ ಬ್ಯಾಂಕ್ನ ಒಂದು ವರದಿ ಪ್ರಕಾರ. ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ವೇರ್ ವಿಲ್ ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪವರ್ ಪ್ಲಾಂಟ್ ಬಿ ಸೆಟಪ್? ಸರಿಯಾದಂತ ಉತ್ತರ ತೆಲಂಗಾಣದಲ್ಲಿ. ಸೊ ನಿನ್ನೆ ಪತ್ರಿಕೆಗಳಲ್ಲಿ ನೀವು ಇದನ್ನ ಗಮನಿಸಬಹುದು. ತೆಲಂಗಾಣದ ರಾಜಧಾನಿ ಹೈದರಾಬಾದ್. ರಾಜ್ಯಪಾಲರು ತಮಿಳುಸಾಯಿ ಸೌಂದರರಾಜನ್, ಮುಖ್ಯಮಂತ್ರಿಗಳು ಕೆ ಚಂದ್ರಶೇಖರ್ ರಾವ್. ತೆಲಂಗಾಣದಲ್ಲಿ ಭಾರತದ ಅತಿದೊಡ್ಡ ತೇಲುವ ಸೌರ ವಿದ್ಯುತ್ ಸ್ಥಾವರವನ್ನ ಸ್ಥಾಪನೆ ಮಾಡಲಾಗ್ತಾ ಇದೆ. ಡಾಕ್ಟರ್ ಶೈಲೇಂದ್ರ ಜೋಶಿ ಅವರ ಸುಪರಿಪಾಲನಾ ಪುಸ್ತಕವನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದವರು ಯಾರು? ಹೂ ಹ್ಯಾಸ್ ರೀಸೆಂಟ್ಲಿ ರಿಲೀಸ್ಡ್ ಡಾಕ್ಟರ್ ಶೈಲೇಂದ್ರ ಜೋಶಿಸ್ ಬುಕ್ ಸುಪರಿಪಾಲನಾ?
ಸರಿಯಾದ ಉತ್ತರ ಎಂ ವೆಂಕಯ್ಯ ನಾಯ್ಡು ಭಾರತದ ಉಪರಾಷ್ಟ್ರಪತಿಗಳು. ಉಪರಾಷ್ಟ್ರಪತಿಗಳಾದಂತಹ ವೆಂಕಯ್ಯ ನಾಯ್ಡು ಅವರು ನಿವೃತ್ತ ನಾಗರಿಕ ಸೇವಕಿಯಾದಂತಹ ಡಾಕ್ಟರ್ ಶೈಲೇಂದ್ರ ಜೋಶಿ ಅವರ ಸುಪರಿಪಾಲನಾ ಪುಸ್ತಕವನ್ನ ಬಿಡುಗಡೆ ಮಾಡಿರ್ತಾರೆ. ತೆಲಂಗಾಣದ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಎಸ್ ಕೆ ಜೋಶಿ ಅವರು ಬರೆದಿರುವಂತಹ ಎಕೋಟಿ ಕಾಲಿಂಗ್ ಟುವರ್ಡ್ಸ್ ಪೀಪಲ್ ಸೆಂಟ್ರಿಕ್ ಗವರ್ನೆನ್ಸ್ ನ ತೆಲುಗು ಅನುವಾದ ಈ ಪುಸ್ತಕವಾಗಿರುತ್ತದೆ. ಇತ್ತೀಚೆಗೆ 2 ವರ್ಷಗಳಲ್ಲಿ 4ನೇ ಬಾರಿಗೆ ಸಂಸತ್ ಚುನಾವಣೆ ನಡೆಸಿದಂತ ದೇಶ ಯಾವುದು? ವಿಚ್ ಕಂಟ್ರಿ ಹ್ಯಾಸ್ ರೀಸೆಂಟ್ಲಿ ಹೆಲ್ಡ್ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಫಾರ್ ದ 4th ಟೈಮ್ ಇನ್ 2 years. ಕಳೆದ 2 ವರ್ಷಗಳಲ್ಲಿ 4 ಬಾರಿ ಪಾರ್ಲಿಮೆಂಟರಿ ಎಲೆಕ್ಷನ್ಸ್ ಅನ್ನ ನಡೆಸಿದಂತ ದೇಶ ಇಸ್ರೇಲ್. ಇಸ್ರೇಲ್ನ ರಾಜಧಾನಿ ಜೆರುಸಲೇಂ. 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ ಸರಿಸುಮಾರು 90 ಲಕ್ಷ ಜನಸಂಖ್ಯೆ ಇದೆ. ಇಸ್ರೇಲ್ ಶೆಕೆಲ್ ಕರೆನ್ಸಿ ಆಗಿರ್ತದೆ. ಬೆಂಜಮಿನ್ ನೆತನ್ಯಾಹು ಪ್ರಧಾನಮಂತ್ರಿಗಳು, ರಿಯುವನ್ ರಿವ್ಲಿನ್ ಅಧ್ಯಕ್ಷರಾಗಿರ್ತಾರೆ. ಯಾವ ರಾಜ್ಯ ಸರ್ಕಾರ ಆಂಬೋಲಿಯನ್ನು ಜೀವ ವೈವಿಧ್ಯ ಪರಂಪರೆಯ ತಾಣವೆಂದು ಹೆಸರಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ನೇಮ್ಡ್ ಆಂಬೋಲಿ ಆಸ್ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್? ಮಹಾರಾಷ್ಟ್ರ. ಮುಖ್ಯಮಂತ್ರಿಗಳು ಉದ್ಧವ್ ಠಾಕ್ರೆ, ರಾಜಧಾನಿ ಮುಂಬೈ, ಭಗತ್ ಸಿಂಗ್ ಕಶೋರಿ ರಾಜ್ಯಪಾಲರು. ಭಾರತದ ಮೊದಲ ಸಂಪೂರ್ಣ ವಿದ್ಯುನ್ಮಾನ ಭಾರತೀಯ ರೈಲ್ವೆ ವಲಯವಾದ ರೈಲ್ವೆ ವಲಯ ಯಾವುದು? ವಿಚ್ ರೈಲ್ವೆ ಝೋನ್ ಬಿಕಮ್ ದ ಫಸ್ಟ್ ಫುಲಿ ಎಲೆಕ್ಟ್ರಿಫೈಡ್ ಇಂಡಿಯನ್ ರೈಲ್ವೆ ಝೋನ್ ಇನ್ ಇಂಡಿಯಾ? ಪಶ್ಚಿಮ ಮಧ್ಯ ರೈಲ್ವೆ ಇಡೀ ಭಾರತದಲ್ಲೇ ಸಂಪೂರ್ಣ ವಿದ್ಯುನ್ಮಾನವಾದಂತಹ ಒಂದು ಭಾರತೀಯ ರೈಲ್ವೆ ವಲಯವಾಗಿದೆ. ರೈತರಿಗೆ ಸಹಾಯ ಮಾಡೋದಕ್ಕೆ ಯಾವ ರಾಜ್ಯ ಸರ್ಕಾರ 693.94 ಕೋಟಿ ರೂಪಾಯಿನ ಮೀಸಲಿಟ್ಟಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ಗಿವನ್ 693.94 crore ಟು ಹೆಲ್ಪ್ ದ ಫಾರ್ಮರ್ಸ್? ಸರಿಯಾದ ಉತ್ತರ ಒಡಿಸ್ಸಾ. ಇತ್ತೀಚೆಗೆ ಐಸಿಐಸಿಐ ಬ್ಯಾಂಕ್ ಯಾರೊಂದಿಗೆ ಫಾಸ್ಟ್ಯಾಗ್ ಗಳನ್ನ ವಿತರಿಸುತ್ತಿದೆ? ರೀಸೆಂಟ್ಲಿ ಐಸಿಐಸಿಐ ಬ್ಯಾಂಕ್ ಹ್ಯಾಸ್ ಪಾರ್ಟ್ನರ್ಡ್ ವಿತ್ ಹೋಮ್ ಟು ಇಶ್ಯೂ ಫಾಸ್ಟ್ಯಾಗ್ಸ್. ಫಾಸ್ಟ್ಯಾಗ್ಸ್ ಅನ್ನ ಯಾರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಐಸಿಐಸಿಐ ಬ್ಯಾಂಕ್ ಕೊಡ್ತಾ ಇದೆ ಅಂತ. ಸೊ ಫೋನ್ ಪೇ ಅವರ ಜೊತೆ ಐಸಿಐಸಿಐ ಬ್ಯಾಂಕ್ ಅವರು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ, ಫಾಸ್ಟ್ಯಾಗ್ ಗಳನ್ನ ಇಶ್ಯೂ ಮಾಡ್ತಾ ಇದ್ದಾರೆ. ಐಸಿಐಸಿಐ ಬ್ಯಾಂಕ್ ಲಿಮಿಟೆಡ್ ಭಾರತೀಯ ಅಭಿವೃದ್ಧಿ ಹಣಕಾಸು ಸಂಸ್ಥೆಯಾಗಿದ್ದು ಗುಜರಾತ್ನ ವಡೋದರದಲ್ಲಿ ನೋಂದಾಯಿತ ಕಚೇರಿ ಇದೆ ಮತ್ತು ಮಹಾರಾಷ್ಟ್ರದ ಮುಂಬೈನಲ್ಲಿ ಕಾರ್ಪೊರೇಟ್ ಕಚೇರಿಯನ್ನು ಇದು ಹೊಂದಿರುತ್ತೆ. ಸಂದೀಪ್ ಬಕ್ಷಿ ಅವರು ಇದರ ಸಿಇಒ ಆಗಿರ್ತಾರೆ. ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿ ಕಂಡು ಬರುತ್ತೆ. ವಡೋದರದಲ್ಲಿ 1994ರಲ್ಲಿ ಇದರ ಸ್ಥಾಪನೆ ಆಗಿರುತ್ತದೆ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಮತ್ತು ಇನ್ವೆಸ್ಟ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಸ್ಥಾಪನೆ ಮಾಡಿರುತ್ತೆ. ಅದರ ಫುಲ್ ಫಾರ್ಮ್ ಅಂತ ಹೇಳ್ಬೋದು. ನೆಕ್ಸ್ಟ್, ಅಕ್ರಮ ಗಣಿಗಾರಿಕೆ ಕುರಿತು ತನಿಖೆ ನಡೆಸಲು ಜಾರಿ ನಿರ್ದೇಶನಾಲಯ ಸ್ಥಾಪನೆಗೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಅನುಮೋದಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ರೀಸೆಂಟ್ಲಿ ಅಪ್ರೂವ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎನ್ ಇಡಿ ಟು ಇನ್ವೆಸ್ಟಿಗೇಟ್ ಇಲ್ಲಿಗಲ್ ಮೈನಿಂಗ್? ಪಂಜಾಬ್. ಪಂಜಾಬ್ನ ರಾಜಧಾನಿ ಚಂಡೀಗಢ. ರಾಜ್ಯಪಾಲರು ವಿಪಿ ಸಿಂಗ್ ಬದ್ನೋರ್. ಮುಖ್ಯಮಂತ್ರಿಗಳು ಕ್ಯಾಪ್ಟನ್ ಅಮರಿಂದರ್ ಸಿಂಗ್. ದಕ್ಷಿಣ ಏಷ್ಯಾದ ಉಷ್ ಚಾಂಪಿಯನ್ಶಿಪ್ನಲ್ಲಿ ಅನಿಯನ್ ಮಿಥುನ್ ಯಾವ ಪದಕವನ್ನ ಗೆದ್ದಿದ್ದಾರೆ? ವಿಚ್ ಮೆಡಲ್ ಹ್ಯಾಸ್ ಅನಿಯನ್ ಮಿಥುನ್ ವಾನ್ ಇನ್ ಸೌತ್ ಏಷ್ಯನ್ ಉಷ್ ಚಾಂಪಿಯನ್ಶಿಪ್? ಸರಿಯಾದ ಉತ್ತರ ಚಿನ್ನದ ಪದಕವನ್ನು ಅವರು ಗೆದ್ದಿದ್ದಾರೆ. ಇತ್ತೀಚೆಗೆ ಭಾರತವು ಯಾವ ದೇಶದೊಂದಿಗೆ ಜಲಸಂಪನ್ಮೂಲ ಕ್ಷೇತ್ರದಲ್ಲಿ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOU ಅಂತ ಕರಿತೀವಿ. ರೀಸೆಂಟ್ಲಿ ವಿತ್ ವಿಚ್ ಕಂಟ್ರಿ ಇಂಡಿಯಾ ಸೈನ್ಡ್ ಎ MOU ಇನ್ ದ ಫೀಲ್ಡ್ ಆಫ್ ವಾಟರ್ ರಿಸೋರ್ಸ್? ಜಪಾನ್ ದೇಶದ ಜೊತೆಗೆ ಈ ಒಪ್ಪಂದಕ್ಕೆ ಭಾರತ ಸಹಿ ಹಾಕಿರುತ್ತೆ. ಜಪಾನ್ನ ರಾಜಧಾನಿ ಟೋಕಿಯೋ. ಕರೆನ್ಸಿ ಜಪಾನೀಸ್ ಯೆನ್. ಪ್ರಧಾನಮಂತ್ರಿಗಳು ಯೋಶಿಹಿಡೆ ಸುಗಾ. ಜನಸಂಖ್ಯೆ 12.63 ಕೋಟಿ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ. ಜಪಾನ್ನ ಈ ಹಿಂದೆ ಇದ್ದಂತಹ ಪ್ರಧಾನಮಂತ್ರಿಗಳೇನಿದ್ರು, ಅಂದ್ರೆ ಈಗಿರೋರಲ್ಲ, ಇವ್ರು ಬರೋದಕ್ಕೂ ಮುಂಚೆ ಇದ್ದಂತ ಪ್ರಧಾನಮಂತ್ರಿಗಳಿಗೆ ಭಾರತ ಸರ್ಕಾರ ಈ ಸಾಲಿನ ಪದ್ಮ ವಿಭೂಷಣ ಪುರಸ್ಕಾರವನ್ನು ಕೊಟ್ಟಿದೆ. ಅವ್ರ ಹೆಸರೇನು ಅಂತ ಕಾಮೆಂಟ್ ಸೆಕ್ಷನ್ ಒಳಗೆ ನಿಮ್ಮ ಉತ್ತರವನ್ನು ತಪ್ಪದೆ ಕಾಮೆಂಟ್ ಮಾಡಿ. ಈಶಾನ್ಯ ನಗರವು ಇತ್ತೀಚೆಗೆ 104 ಅಡಿ ಎತ್ತರದ ಧ್ವಜ ಮಾಸ್ಟ್ ಅನ್ನು ಉದ್ಘಾಟಿಸಿದೆ. Which north-eastern city has recently inaugurated a 104 feet high flag mast? ಸರಿಯಾದ ಉತ್ತರ ಗ್ಯಾಂಗ್ಟೋಕ್. ಗ್ಯಾಂಗ್ಟೋಕ್ ನಿಮಗೆಲ್ಲ ಗೊತ್ತಿರುವಂಗೆ ಸಿಕ್ಕಿಂನ ರಾಜಧಾನಿ ಗ್ಯಾಂಗ್ಟೋಕ್. ಅಲ್ಲಿ 104 ಅಡಿ ಎತ್ತರದ ಧ್ವಜ ಮಾಸ್ಟ್ ಅನ್ನ ಉದ್ಘಾಟನೆ ಮಾಡಲಾಗಿದೆ. ಸೊ ರಾಜ್ಯಪಾಲರು ಸಿಕ್ಕಿಂದು ಗಂಗಾ ಪ್ರಸಾದ್ ಅವರು, ಮುಖ್ಯಮಂತ್ರಿಗಳು ಪ್ರೇಮ್ ಸಿಂಗ್ ತಾಮಂಗ್, ರಾಜಧಾನಿ ಗ್ಯಾಂಗ್ಟೋಕ್. ನೆಕ್ಸ್ಟ್ ಕ್ವೆಶ್ಚನ್,
ಥ್ರೆಡಿಟ್ ಎಂಬ ಕಿರು ವಿಡಿಯೋ ಪ್ಲಾಟ್ಫಾರ್ಮ್ ಅನ್ನ ಯಾವ ಕಂಪನಿ ಇತ್ತೀಚೆಗೆ ಪ್ರಾರಂಭಿಸಿದೆ? ವಿಚ್ ಕಂಪನಿ ಹ್ಯಾಸ್ ಲಾಂಚ್ಡ್ ಎ ಶಾರ್ಟ್ ವಿಡಿಯೋ ಪ್ಲಾಟ್ಫಾರ್ಮ್ ಕಾಲ್ಡ್ ಥ್ರೆಡಿಟ್? ಗೂಗಲ್ನವರು ಈ ಒಂದು ನೂತನ ಇನಿಷಿಯೇಟಿವ್ಗೆ ಕೈ ಹಾಕಿರ್ತಾರೆ. ಥ್ರೆಡಿಟ್ ಎಂಬ ಕಾರ್ಯಕ್ಷೇತ್ರವಿರುವ ಕಿರು ವಿಡಿಯೋ ಪ್ಲಾಟ್ಫಾರ್ಮ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಗೂಗಲ್ ಅವರು ತಿಳಿಸಿರ್ತಾರೆ ರೀಸೆಂಟ್ ಆಗಿ. ಬಳಕೆದಾರರು ತಮ್ಮ ಕೆಲಸವನ್ನ ಹಂಚಿಕೊಳ್ಳೋದಕ್ಕೆ ಮತ್ತು ತಮ್ಮ ತಂಡದೊಂದಿಗೆ ಸಂಪರ್ಕವನ್ನ ಸಾಧಿಸೋದಕ್ಕೆ ಸಣ್ಣ ಪುಟ್ಟ ವಿಡಿಯೋಗಳ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಅಪ್ಲಿಕೇಶನ್ ಸಹಾಯ ಮಾಡುತ್ತೆ. ಇತ್ತೀಚೆಗೆ ಯಾವ ರಾಜ್ಯದ ರಾಜ್ಯಪಾಲರಿಗೆ ಕಳಿಂಗ ರತ್ನ ಪ್ರಶಸ್ತಿಯನ್ನ ನೀಡಲಾಗಿದೆ? ರೀಸೆಂಟ್ಲಿ ದ ಗವರ್ನರ್ ಆಫ್ ವಿಚ್ ಸ್ಟೇಟ್ ಹ್ಯಾಸ್ ಬಿನ್ ಅವಾರ್ಡೆಡ್ ದ ಕಳಿಂಗ ರತ್ನ ಅವಾರ್ಡ್? ಸರಿಯಾದ ಉತ್ತರ ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದ ಗವರ್ನರ್ ಆದಂತಹ ಬಿಸ್ವಭೂಷಣ್ ಹರಿಚಂದನ್ ಅವರಿಗೆ ಕಳಿಂಗ ರತ್ನ ಪುರಸ್ಕಾರವನ್ನು ಕೊಡಲಾಗಿರ್ತದೆ. ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳು ನಿಮಗೆಲ್ಲ ಗೊತ್ತಿರೋಂಗೆ ಜಗನ್ಮೋಹನ್ ರೆಡ್ಡಿ. ರಾಜಧಾನಿಗಳು ಹೈದರಾಬಾದ್, ವಿಶಾಖಪಟ್ಟಣಂ, ಅಮರಾವತಿ, ಕರ್ನೂಲು. ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ಡಯಲ್ 112 ಅನ್ನೋ ತುರ್ತು ಪ್ರತಿಕ್ರಿಯೆ ನೆರವು ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ? Which state government has recently launched Dial 112, an emergency response assistance system? ಒಡಿಸ್ಸಾ. ಕೇಂದ್ರ ಮಾಹಿತಿ ಆಯೋಗದ ವಾರ್ಷಿಕ ವರದಿ ಪ್ರಕಾರ ಯಾವ ಕೇಂದ್ರ ಸಚಿವಾಲಯ ವಿನಂತಿಗಳನ್ನು ಹೆಚ್ಚು ತಿರಸ್ಕರಿಸಿದೆ? As per the annual report of Central Information Commission, which ministry made the highest rejections of requests? ಗೃಹ ಸಚಿವಾಲಯ, ಹೋಮ್ ಮಿನಿಸ್ಟ್ರಿ ಅತಿ ಹೆಚ್ಚು ವಿನಂತಿಗಳನ್ನು ತಿರಸ್ಕರಿಸಿರ್ತಕ್ಕಂಥ ಸಚಿವಾಲಯ. ಕೇಂದ್ರ ಮಾಹಿತಿ ಆಯೋಗದ ವಾರ್ಷಿಕ ವರದಿ 2019-20 ಪ್ರಕಾರ ವಿನಂತಿಗಳಲ್ಲಿ ಕೇವಲ 4.3% ಮಾತ್ರ ತಿರಸ್ಕಾರ ಮಾಡಲಾಗಿದೆ. ಈ ನಿರಾಕರಣೆಯಲ್ಲಿ ಸುಮಾರು 40% ಯಾವುದೇ ಮಾನ್ಯಕಾರಕವನ್ನ ಒಳಗೊಂಡಿಲ್ಲ, ಅಂದ್ರೆ ಮಾನ್ಯಕಾರಕವಾದಂತಹ ಅಪೀಲ್ಗಳಾಗಿರೋದಿಲ್ಲ ಅಂತ ತಿಳಿಸಿರ್ತಾರೆ. ಇದರಲ್ಲಿ 20% ಅಷ್ಟು ಗೃಹ ಸಚಿವಾಲಯ ನಿರಾಕರಣೆಯನ್ನು ಮಾಡಿರ್ತದೆ. ಯಾಕಂದ್ರೆ ಹೋಮ್ ಮಿನಿಸ್ಟ್ರಿಯಲ್ಲಿ ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನ ಶೇರ್ ಮಾಡೋಂಗಿರೋದಿಲ್ಲ, ಕೆಲವೊಂದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಹಾಗಾಗಿ ಅತಿ ಹೆಚ್ಚು ಮನವಿಗಳನ್ನ ಅಥವಾ ವಿನಂತಿಗಳನ್ನ RTI ಆಕ್ಟ್ ಅಲ್ಲಿ ನಾವು ಕೇಳಿದಾಗ ಸಾಧ್ಯವಾದಷ್ಟು ಅವರು ವಿಷಯಗಳನ್ನ ನೀಡುವಂತ ಪ್ರಯತ್ನವನ್ನ ಮಾಡಿರಲ್ಲ. ಕೆಲವೊಂದು ಸೂಕ್ಷ್ಮವಾದ ವಿಷಯಗಳಿರ್ತವೆ, ಅವುಗಳಿಗೆ ಅವರು ಉತ್ತರವನ್ನ ಕೊಟ್ಟಿರೋದಿಲ್ಲ. ಸೊ ಅದರಲ್ಲಿ ಅತಿ ಹೆಚ್ಚು ಕೇಂದ್ರದ ಇರ್ತಕ್ಕಂಥ ಮಿನಿಸ್ಟ್ರಿಗಳಲ್ಲಿ ಹೋಮ್ ಮಿನಿಸ್ಟ್ರಿ ಅತಿ ಹೆಚ್ಚು ವಿನಂತಿಗಳನ್ನು ತಿರಸ್ಕಾರ ಮಾಡಿದಂತಹ ಸಚಿವಾಲಯವಾಗಿರುತ್ತೆ. ಇತ್ತೀಚಿನ ರಸ್ತೆ ಸಚಿವಾಲಯದ ಮಾಹಿತಿ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹಳೆಯ ವಾಹನಗಳನ್ನು ಹೊಂದಿರತಕ್ಕಂಥ ರಾಜ್ಯ? ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜೆಸ್ಟ್ ನಂಬರ್ ಆಫ್ ಓಲ್ಡ್ ವೆಹಿಕಲ್ಸ್ ಇನ್ ಇಂಡಿಯಾ ಆಸ್ ಪರ್ ದ ರೀಸೆಂಟ್ ರೋಡ್ ಮಿನಿಸ್ಟ್ರಿ ಡಾಟಾ? ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದೆ. ಸೊ ಕೇಂದ್ರದ ರಸ್ತೆ ಮತ್ತು ಹೆದ್ದಾರಿ ಸಚಿವಾಲಯ ಬಿಡುಗಡೆ ಮಾಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಾಹನಗಳು 15 ವರ್ಷಕ್ಕಿಂತ ಹಳೆಯದಾದಂಥ ವಾಹನಗಳಿರ್ತವೆ ಅಂತ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಅಂತ ವಾಹನಗಳ ಸಂಖ್ಯೆ ಭಾರತ 4 ಕೋಟಿಗಿಂತ ಹೆಚ್ಚು ವಾಹನಗಳು ಭಾರತದಲ್ಲಿ ಕಂಡು ಬರ್ತವೆ. ಅದರಲ್ಲಿ 70 ಲಕ್ಷ ವಾಹನಗಳು ನಮ್ಮ ಕರ್ನಾಟಕದಲ್ಲಿದೆ. ಹಾಗಾಗಿ ಕರ್ನಾಟಕ ಅಗ್ರಸ್ಥಾನದಲ್ಲಿ ಇದೆ. ಈ ರಿಪೋರ್ಟ್ ಅನ್ನ ನೀವು ಡೀಟೇಲ್ ಆಗಿ ನಮ್ಮ ಟೆಲಿಗ್ರಾಮ್ ಅಲ್ಲಿ ನೋಡ್ಕೋಬಹುದು, ಆರ್ಟಿಕಲ್ ಅನ್ನ ಹಾಕಿರ್ತೀನಿ. ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರು, ರಾಜ್ಯಪಾಲರು ವಜುಭಾಯಿ ವಾಲಾ, ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ. ಸೊ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಉದ್ಘಾಟನೆಯಾದಂತಹ ಒಂದು ಪ್ರಯಾಣಿಕರ ರೈಲು ಮಿತಾಲಿ ಎಕ್ಸ್ಪ್ರೆಸ್ ಢಾಕಾದಿಂದ ಯಾವ ನಗರವನ್ನ ಸಂಪರ್ಕ ಮಾಡುತ್ತೆ? ಸೊ ಇದನ್ನ ತುಂಬಾ ವಿಡಿಯೋಗಳನ್ನ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಶೇಖ್ ಹಸೀನಾ ಅವರು ಒಂದು ಹೊಸ ಪ್ಯಾಸೆಂಜರ್ ರೈಲನ್ನು ಪ್ರಾರಂಭ ಮಾಡಿರ್ತಾರೆ. ಸೊ ಅದು ನಿಮಗೆಲ್ಲ ಗೊತ್ತಿರೋಂಗೆ ಪಶ್ಚಿಮ ಬಂಗಾಳ ಟು ಬಾಂಗ್ಲಾದೇಶದ ಢಾಕಾ, ಢಾಕಾದಿಂದ ನ್ಯೂ ಜಲೈಗುರಿ ತನಕ ಅದು ಹೋಗುತ್ತೆ. ಅರ್ತ್ ಅವರ್ ಡೇ ಅನ್ನ ವಾರ್ಷಿಕವಾಗಿ ಯಾವ ತಿಂಗಳ ಕೊನೆಯ ಶನಿವಾರದಂದು ಆಚರಣೆ ಮಾಡ್ತೀವಿ? ಅರ್ತ್ ಅವರ್ ಡೇ ಇಸ್ ಆನ್ಯುವಲಿ ಅಬ್ಸರ್ವ್ಡ್ ಆನ್ ದ ಲಾಸ್ಟ್ ಸಾಟರ್ಡೆ ಆಫ್ ವಿಚ್ ಮಂತ್? ಯಾವ ತಿಂಗಳ ಕೊನೆಯ ಸಾಟರ್ಡೆ ಆಚರಣೆ ಮಾಡ್ತೀವಿ? ಮಾರ್ಚ್ ತಿಂಗಳ ಕೊನೆಯ ಶನಿವಾರ ಅರ್ತ್ ಅವರ್ ಡೇ ಅನ್ನ ಆಚರಣೆ ಮಾಡ್ತೀವಿ. ವಿಶ್ವಾದ್ಯಂತ ವಾರ್ಷಿಕವಾಗಿ ಕೊನೆಯ ಶನಿವಾರ, ಮಾರ್ಚ್ನ ಕೊನೆಯ ಶನಿವಾರದಲ್ಲಿ ಆಚರಣೆ ಮಾಡ್ತೀವಿ. ಸೊ ಈ ವರ್ಷ ಮಾರ್ಚ್ 27ನೇ ತಾರೀಕು ಅರ್ತ್ ಅವರ್ ಡೇ ಅನ್ನ ಆಚರಣೆ ಮಾಡಲಾಗಿದೆ. 2007ರಲ್ಲಿ ಸಿಡ್ನಿಯಲ್ಲಿ ಭೂಮಿಯ ಗಂಟೆ ಸಾಂಕೇತಿಕ ದೀಪಗಳನ್ನ ಹೊರ ಹಾಕುವ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಲಾಯಿತು. ಸೊ ಈ ಈವೆಂಟ್ ನಲ್ಲಿ ಪ್ರಕೃತಿಯ ಪ್ರಾಮುಖ್ಯತೆ, ಪ್ರಕೃತಿಯ ಜಾಗತಿಕ ಪ್ರಯತ್ನಗಳಿಗೆ ಜನರು ಯಾವ ರೀತಿ ಸಹಕಾರವನ್ನು ಕೊಡ್ಬೋದು, ಜನರು ಯಾವ ರೀತಿ ಭಾಗವಹಿಸಿ ಈ ಪ್ರಕೃತಿಯನ್ನು ಉಳಿಸುವಂತಹ ಕೆಲಸವನ್ನ ಮಾಡ್ಬೋದು ಅಂತ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ ಈ ದಿನ ಮಾಡಲಾಗುತ್ತೆ.
ಯಾವ ವರ್ಷದಲ್ಲಿ ಸರ್ಕಾರಿ ಇ ಮಾರ್ಕೆಟ್ ಪೋರ್ಟಲ್ ಅನ್ನ ಪ್ರಾರಂಭ ಮಾಡಲಾಗಿದೆ? in which year the government e-market portal was launched? 2006. ಎಲ್ಲ ಕೇಂದ್ರ ಸರ್ಕಾರದ ಸಚಿವಾಲಯಗಳು ಇಲಾಖೆಗಳು ಸರಕು ಮತ್ತು ಸೇವೆಗಳ ಆನ್ಲೈನ್ ಖರೀದಿಗೆ ಈ ಒಂದು ಪೋರ್ಟಲ್ ಅನ್ನ ಆಗಸ್ಟ್ 9, 2016 ಸ್ಥಾಪನೆ ಮಾಡಲಾಗಿತ್ತು. ಮಾರ್ಚ್ 31, 2021ರಂತೆ ದೇಶಾದ್ಯಂತ ಜಲ ಜೀವನ ಮಿಷನ್ ಯೋಜನೆಗೆ ತಲುಪಿದಂತ ಹೊಸ ಮೈಲಿಗಲ್ಲು ಎಷ್ಟು? What is the new milestone reached by Jal Jeevan Mission scheme across the country as on March 31st, 2021? 4 ಕೋಟಿ. 2024ರ ವೇಳೆಗೆ ಪ್ರತಿ ಗ್ರಾಮೀಣ ಮನೆಗಳಿಗೆ ಕೊಳವೆ ನೀರು ಸರಬರಾಜು ಮಾಡುವ ಉದ್ದೇಶದಿಂದನೇ ಜಲಜೀವನ್ ಮಿಷನ್ ಅನ್ನೋ ಯೋಜನೆಯನ್ನ 2019ನೇ ಇಸ್ವಿ ಆಗಸ್ಟ್ 15 ಘೋಷಣೆ ಮಾಡಲಾಗಿತ್ತು. ಈ ಯೋಜನೆ ಇತ್ತೀಚೆಗೆ 4 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕೊಳವೆ ನೀರು ಸರಬರಾಜು ಮಾಡುವಂತ ಒಂದು ನೂತನ ಮೈಲಿಗಲನ್ನ ಇವಾಗ ಸಾಧಿಸಿದೆ. 100% ಟ್ಯಾಪ್ ವಾಟರ್ ಕೊಳವೆ ನೀರನ್ನ ಸರಬರಾಜು ಮಾಡಿದಂತ ದೇಶದ ಮೊಟ್ಟಮೊದಲ ರಾಜ್ಯವಾಗಿ ಗೋವಾ ಹೊರಹೊಮ್ಮಿದೆ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಮಹಿಳಾ ಏಷ್ಯನ್ ಕಪ್ 2022ಕ್ಕೆ ಆತಿಥ್ಯ ವಹಿಸುವಂತಹ ದೇಶ ಯಾವುದು? Which country is to play host to the Asian Football Confederation Women's Asia Cup 2022? ಭಾರತ. ಏಷ್ಯನ್ ಫುಟ್ಬಾಲ್ ಕಾನ್ಫೆಡರೇಷನ್ ಮಹಿಳಾ ಏಷ್ಯನ್ ಕಪ್ ಭಾರತದ್ದು 2021ರ ಸಂಘಟನಾ ಸಮಿತಿಯ ಪಂದ್ಯಾವಳಿಗಳನ್ನ ಒಂದು ದೃಢೀಕರಣ ಮಾಡಿರ್ತದೆ. ಅಹಮದಾಬಾದ್ನ ನವಿ ಮುಂಬೈ ಟ್ರಾನ್ಸ್ ಸ್ಟೇಡಿಯಾ ಪಾಟೀಲ್ ಕ್ರೀಡಾಂಗಣ ಮತ್ತು ಭುವನೇಶ್ವರದಲ್ಲಿರತಕ್ಕಂಥ ಕಳಿಂಗ ಕ್ರೀಡಾಂಗಣಗಳಲ್ಲಿ ಮಹಿಳಾ ಫುಟ್ಬಾಲ್ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗುತ್ತೆ. ಮುಂದಿನ ವರ್ಷ ಜನವರಿ 20ರಿಂದ ಫೆಬ್ರವರಿ 6ನೇ ತನಕ ಅಲ್ಲಿವರೆಗೂ ಈ ಒಂದು ವಿಶ್ವಕಪ್ ಅನ್ನ ಆಯೋಜನೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಕಂಡುಬರುವ ನೂತನ ಬ್ಯಾಕ್ಟೀರಿಯಾವನ್ನು ಯಾವ ವಿಜ್ಞಾನಿಗಳು ಹೆಸರಿಸಿದ್ದಾರೆ? ನ್ಯೂ ಬ್ಯಾಕ್ಟೀರಿಯಾ ಫೌಂಡ್ ಇನ್ ದ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಹ್ಯಾಸ್ ಬೀನ್ ನೇಮ್ಡ್ ಆಫ್ಟರ್ ವಿಚ್ ಇಂಡಿಯನ್ ಸೈಂಟಿಸ್ಟ್? ಅಜ್ಮಲ್ ಖಾನ್. ನಾಸಾ ಮತ್ತು ದಕ್ಷಿಣ ಕ್ಯಾಲಿಫೋರ್ನಿಯಾದ ವಿಶ್ವವಿದ್ಯಾಲಯಗಳೊಂದಿಗೆ ಒಪ್ಪಂದದಡಿ ಪ್ರೊಪೆಲ್ಟರ್ ಬ್ಯಾಕ್ಟರ್ ಲ್ಯಾಬೊರೇಟರಿಯಲ್ಲಿ ಇತ್ತೀಚೆಗೆ ನಡೆಸಿದಂಥ ಸಂಶೋಧನೆಯಲ್ಲಿ 4 ತಳಿಗಳ ಬ್ಯಾಕ್ಟೀರಿಯಾಗಳನ್ನು ಪತ್ತೆ ಹಚ್ಚಲಾಗಿದೆ. ವಿಜ್ಞಾನಿಗಳ ತಂಡ ಭಾರತದ ಹೈದರಾಬಾದ್ನ ವಿಶ್ವವಿದ್ಯಾಲಯದ ತಂಡ ಅದರಲ್ಲಿ ಒಳಗೊಂಡಿರ್ತದೆ. ಸೊ ಹಾಗಾಗಿ ಭಾರತದಿಂದ ಕಂಡುಹಿಡಿದಿರತಕ್ಕಂಥ ಒಂದು ಮೈಥೋಲೋ ಬ್ಯಾಕ್ಟೀರಿಯಂ ಇದಕ್ಕೆ ಅಜ್ಮಲ್ ಖಾನ್ ಅವರ ಹೆಸರನ್ನ, ಭಾರತದ ಪ್ರಸಿದ್ಧ ವಿಜ್ಞಾನಿಯಾದಂಥ ಅಜ್ಮಲ್ ಖಾನ್ ಅವರ ಹೆಸರನ್ನ ಇಡಲಾಗಿದೆ. ಯಾವ ಫಿನ್ಟೆಕ್ ಕಂಪನಿ ಡಿಸ್ಟ್ರಿಬ್ಯೂಟರ್ ಟು ರಿಟೇಲ್ ಫೈನಾನ್ಸ್ ಅನ್ನ ಪ್ರಾರಂಭಿಸಿದೆ? D2R ಅಂತ ಕರಿತೀವಿ, ಡಿಸ್ಟ್ರಿಬ್ಯೂಟರ್ ಟು ರಿಟೈಲರ್. ವಿಚ್ ಫಿನ್ಟೆಕ್ ಕಂಪನಿ ಹ್ಯಾಸ್ ಲಾಂಚ್ಡ್ D2R ಫೈನಾನ್ಸ್? ಭಾರತ್ ಪೇ ಅವರು ಡಿಸ್ಟ್ರಿಬ್ಯೂಟರ್ ಟು ರಿಟೈಲರ್ ಅನ್ನೋ ಒಂದು ಇದನ್ನ ಪ್ರಾರಂಭಿಸಿರ್ತಾರೆ. ಆಸ್ ಪರ್ ದ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್, what is the percentage of low income countries had an open data policy? ವಿಶ್ವ ಅಭಿವೃದ್ಧಿ ವರದಿ ಪ್ರಕಾರ ಕಡಿಮೆ ಆದಾಯದ ದೇಶಗಳ ಶೇಕಡವಾರು ಮುಕ್ತ ದಿನಾಂಕದ ನೀತಿಯನ್ನು ಎಷ್ಟು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಟೋಟಲ್ 11%. ನಿನ್ನೆ ಪ್ರಶ್ನೆ, ಲಸಿಕೆ ಕೊರತೆಯ ಬಗ್ಗೆ ಟೀಕೆಗೆ ಒಳಗಾದ ನಂತರ ಯಾವ ದೇಶದ ವಿದೇಶಾಂಗ ಸಚಿವರು ರಾಜೀನಾಮೆಯನ್ನ ನೀಡಿದ್ದಾರೆ? ಸೊ ಬ್ರೆಜಿಲ್ ದೇಶದ ವಿದೇಶಾಂಗ ಸಚಿವರು ರಾಜೀನಾಮೆಯನ್ನು ಕೊಟ್ಟಿರ್ತಾರೆ. ಉತ್ತರ ಕೊಟ್ಟಂತೆ ಎಲ್ರಿಗೂ ಧನ್ಯವಾದಗಳು. ಇವತ್ತಿನ ಪ್ರಶ್ನೆ, 1232 ಕಿಲೋಮೀಟರ್ ದಿ ಲಾಂಗ್ ಜರ್ನಿ ಹೋಮ್ ಈ ಪುಸ್ತಕದ ಲೇಖಕರು ಯಾರು? ಅಜಿತ್ ಅಜೂಮ್, ವಿನೋದ್ ಕಪ್ರಿ, ರಾಹುಲ್ ಜಗ್ಗಾ, ವಿಪಿನ್ ಗಾಬಾ. ನಿಮ್ಮ ಉತ್ತರವನ್ನ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಉತ್ತರವನ್ನ ಬರೀಬಹುದು. 1232 ಕಿಲೋಮೀಟರ್ ದಿ ಲಾಂಗ್ ಜರ್ನಿ ಹೋಮ್ ಈ ಪುಸ್ತಕದ ಲೇಖಕರು ಯಾರು? ಓಕೆನಾ? ಇದಿಷ್ಟು ಇವತ್ತಿನ ಮಾಹಿತಿಗಳು. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ನಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಎಂದಿನಂತೆ ಈ ತಿಂಗಳ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಲಿಂಕ್ ಕೂಡ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.